ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸ್ಟೋರಿ. ಚುನಾವಣಾ ರಾಜಕೀಯದಲ್ಲಿ ಸಿದ್ದು ಯುಗಾಂತ್ಯವನ್ನ ಮಾಡ್ತಾ ಇದ್ದಾರೆ. ರಾಜಕೀಯದಿಂದ ಮಾಜಿ ಸಿಎಂ ಸಿದ್ದು ನಿವೃತ್ತಿಯನ್ನ ಘೋಷಣೆ ಮಾಡುವಂತ ಮುನ್ನ ಈಗ 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ, ಮಂಡ್ಯದ ಕೆಆರ್ ಪೇಟೆಯಲ್ಲೇ ಸಿದ್ದು ಘೋಷಣೆ ಮುಖಾಂತರ ಈಗ ಇತ್ತೀಚಿನ ರಾಜಕೀಯವೇ ನನಗೆ ಸಾಕಾಗಿ ಹೋಗಿದೆ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರು ಚುನಾವಣೆಯಿಂದ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಈಗ ಮತ್ತೆ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇನ್ನೂ 10 ವರ್ಷ ಇರಬೇಕೆಂದು ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ, ಆದ್ರೆ ಆಗಲ್ಲ, ನಿಲ್ಲೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯವರ ಆಳ್ವಿಕೆ ಬಹಳಷ್ಟು ಜನರಿಗೆ ಒಂದು ರೀತಿಯಾದಂತಹ ಸ್ಫೂರ್ತಿಯಾಗಿತ್ತು. ಅವರ ರಾಜಕೀಯ ಬೆಳವಣಿಗೆಗಳಾಗಿರಬಹುದು, ಬಹಳಷ್ಟು ಅಭಿವೃದ್ಧಿಗಳು, ಹೊಸ ಯೋಜನೆಗಳನ್ನ ಕೂಡ ತಂದಿದ್ರು ಸಿದ್ದರಾಮಯ್ಯನವರು. ಈಗ ಅವರ ಎಲ್ಲ ಬೆಂಬಲಿಗರಾಗಿರ್ಬೋದು, ಅವರ ಫಾಲೋ ಮಾಡುವಂಥವ್ರು ಈಗ ಅವ್ರ ನಿಜಕ್ಕೂ ಒಂದು ಬೇಸರವಾಗುತ್ತೆ. ಹಾಗಾಗಿ ಈಗ ರಾಜಕಾರಣಕ್ಕೆ ಒಂದು ಸ್ಫೋಟಕ ಸ್ಟೋರಿ ಇದ್ದಂತಹ ಸಿದ್ದರಾಮಯ್ಯನವರು ಈಗ ಚುನಾವಣಾ ರಾಜಕೀಯದಲ್ಲಿ ಸಿದ್ದು ಯುಗಾಂತ್ಯವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಜನ ಅವರ ತಿರಸ್ಕಾರ ಮಾಡಿದ್ರು, ಬಯಸಿದ್ರು. ಆ ಸಂದರ್ಭದಲ್ಲೂ ಕೂಡ ನನಗೆ ರಾಜಕೀಯ ನನಗೆ ಬೇಕಾಗಿಲ್ಲ ಹೇಳಿ ಅವರು ಹೇಳಿ ರಾಜಕೀಯದಲ್ಲಿ. ಬಟ್ ನಾನು ನೋಡಿ ಇನ್ನ ಈಗಲೂ MLA ಆಗಿದ್ದೀನಿ.